ಹೆಲೋ ಗೈಸ್, ನಾ ಇವತ್ತು ಗಜ್ರಿ ಹಲ್ವಾ ಹೆಂಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲೊಂದು ಕಡಾಯಿ ಇಟ್ಕೊರಿ, ಗ್ಯಾಸ್ ಆನ್ ಮಾಡಿ, ಅದಕ್ಕೆ ತುಪ್ಪ ಹಾಕೋರಿ. ಆಮೇಲೆ ತುಪ್ಪ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ರೆ ಮಸ್ತ್ ಆಗ್ತೈತಿ. ಮತ್ತು ಕ್ಯಾರೆಟ್ ಅದು ಎಲ್ಲ ಐತ್ಲ ನಾವು ಮೊದಲು ಹೆರಜಿಟ್ಕೋಬೇಕು. ಈಗ ಡ್ರೈ ಫ್ರೂಟ್ಸ್ ಕಾಜು ಬಾದಾಮ ನಾನಿಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಆದಮೇಲೆ ತೆಗೆದು ಬಿಡಬೇಕು. ತುಪ್ಪದೊಳಗೆ ನಾನು ಹುರ್ಕೊಂಡೇನಿ ಇವನ್ನ. ಓಕೆ, ಮತ್ತೊಂದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಳತ್ತೀನಿ, ಯಾಕಂದ್ರೆ ಕ್ಯಾರೆಟ್ ಐತಲ್ಲ ನಾನು ತುರಿದಿಟ್ಕೊಂಡಿದ್ದೀನಿ. ಸೊ ಅದನ್ನು ಈ ತುಪ್ಪದ ಒಳಗೆ ನಾವು ರೋಸ್ಟ್ ಮಾಡ್ಕೊತ ಹೋಗಬೇಕು. ಓಕೆ, ಈಗ ರೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತೀನಿ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಐತಿ ಪ್ರೊಸೆಸ್, ಬಟ್ ಅದರ ಔಟ್ಕಮ್ ಮಾತ್ರ ಭಾಳ ಮಸ್ತ್ ಇರ್ತೈತಿ. ನಡುವೆ ನಿಮ್ಗೆ ಏನಾದ್ರು ಬೇಕಾದ್ರೆ ತುಪ್ಪನ ನೀವು ಸೇರಿಸ್ಕೊಳ್ಬಹುದು, ನಿಮ್ಮ ಮೇಲೆ ಬಿಟ್ಟಿದ್ದದ. ಬಟ್ ಟೇಸ್ಟರ ಅಲ್ಟಿಮೇಟ್ ಇರ್ತೈತಿ. ಮತ್ತು ಸ್ವಲ್ಪ ಹಾಲು ಹಾಕ್ಕೊಳತ್ತೀನಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಹಾಲು ಒಳಗೆ ಕುದಿಸ್ಬಿಡ್ತಾರೆ, ಅದು ಮಾಡಿದ್ರೂ ಓಕೆ. ಬಟ್ ಇದು ನಾವು ಈ ಥರ ಮಾಡ್ತೀವಿ. ನಾನೇನು ಮಾಡ್ತೀನಿ ಅಂದರೆ ರೋಸ್ಟ್ ಮಾಡ್ಕೊತ ಇರ್ತೀನಿ. ಸೊ ದ್ಯಾಟ್ ನಂಗೆ ಅದೇ ಥರ ಮಾಡಿ ರೂಢಿ ಐತಿ. ಸೊ ಅದು ಚೆನ್ನಾಗಿ ಬರ್ತೈತಿ ಆ್ಯಕ್ಚುಲಿ. ಸೊ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕದ. ಅದೆಲ್ಲ ಸ್ವಲ್ಪ ಕ್ಯಾರೆಟ್ ಐತಲ್ಲ ಹುರಿದಿದ್ದು ಕಲರ್ ಫುಲ್ ಚೇಂಜ್ ಆಗಬೇಕು ಅಲ್ಲಿವರೆಗೆ. ಮತ್ತೊಂದು ಸ್ವಲ್ಪ ಹಾಲು ಹಾಕ್ಕೊಂಡೇನೆ ಇದಕ್ಕೆ. ಸೊ ರೋಸ್ಟ್ ಮಾಡ್ಕೊಳಕತ್ತೇವಿ. ರೋಸ್ಟಿಂಗ್ ಕೆಲಸ ಸ್ವಲ್ಪ ಜಾಸ್ತಿ ಇರ್ತೈತಿ. ಸೊ ಆಮೇಲೆ ಇದಕ್ಕೆ ನಾವು ಬೆಲ್ಲ ಹಾಕ್ಕೊಳತ್ತೀವಿ. ನಾವು ಸಕ್ಕರೆ ಯೂಸ್ ಮಾಡಾಕತ್ತಿಲ್ಲ ಗೈಸ್, ಬೆಲ್ಲ ಯೂಸ್ ಮಾಡತ್ತೀವಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಅಂದಾಜು ಮೇಲೆ ಹಾಕೋರಿ. ಮತ್ತು ಮೊದಲು ಹಾಕುವಾಗ ಸ್ವಲ್ಪ ಹಾಕೋರಿ, ಆಮೇಲೆ ನಿಮಗೆ ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳಕ್ಕೆ ಬರ್ತೈತಿ. ಯಾಕಂದ್ರೆ ಕ್ಯಾರೆಟ್ ಎಲ್ಲ ಬೆಂದು ಭಾಳ ಕಮ್ಮಿ ಪ್ರಮಾಣದೊಳಗೆ ಆಗ್ತೈತದ. ಸೊ ಹೀಗಾಗಿ ಮತ್ತು ಬೆಲ್ಲ ಜಾಸ್ತಿ ಆದರೆ ಚಲೋ ಅನ್ಸೋದಿಲ್ಲ. ಸೊ ಹೀಗಾಗಿ ಸ್ವಲ್ಪ ಮೊದಲು ಹಾಕೋರಿ, ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋರಿ. ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗಾಕತ್ತೈತಿ ಕ್ಯಾರೆಟದ್ದು. ಮತ್ತು ಅದ್ರದ್ದು ಕ್ವಾಂಟಿಟಿನೂ ಭಾಳ ಅಂದ್ರೆ ಭಾಳ ಕಮ್ಮಿ ಆಗಿಬಿಡ್ತೈತಿ. ಆ್ಯಕ್ಚುಲಿ ಒಂದು ಅರ್ಧ ಹಾಫ್ ಕ್ವಾಂಟಿಟಿ ಆಗಿಬಿಡ್ತೈತಿ ಅದು ಮಾಡ್ಕೊತ ನೋಡಿರಿ ಕಲರು ಎಷ್ಟು ಚೇಂಜ್ ಆಗೈತಿ. ಇದು ಒಂದು 10 ನಿಮಿಷ ಆದರೂ ಬೇಕಾಗ್ತೈತಿ. ರೋಸ್ಟ್ ಮಾಡೋದು ಪ್ರೊಸೆಸ್ನ ಒಂದು 10-15 ನಿಮಿಷ ಬೇಕಾಗ್ತೈತಿ. ನಾನು ವಿಡಿಯೋ ಸ್ವಲ್ಪ ಸ್ಪೀಡ್ ಒಳಗೆ ಹಾಕೇನಿ. ಸೊ ನಿಮ್ಗೆ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ನ ಐತಿ ಹಂಗೆ ಹೇಳ್ಬೇಕಂದ್ರೆ. ಬಟ್ ರಿಸಲ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತಿ, ಅದಂತೂ ನಾನು ಹೇಳ್ತೇನೆ ನಿಮ್ಗೆ 100%. ಓಕೆ ನೋಡಿರಿ, ಎಲ್ಲ ರೋಸ್ಟ್ ಮಾಡ್ಕೊಳಕತ್ತೀವಿ ನಾವು. ಇದೆಲ್ಲ ನಾವು ಫಾರ್ವರ್ಡ್ ಮಾಡಿ ನಿಮಗೆ ತೋರಿಸತ್ತೀವಿ. ಆಮೇಲೆ ಇದು ಕಾಜು ಬಾದಾಮ್ ಲಾಸ್ಟಿಗೆ ನೀವು ಕಾಜು ಬಾದಾಮ್ ಹಾಕ್ಕೊಂಡ್ರು ಮುಗೀತು. ನಾವು ಎಮ್ಮಿ ಆ್ಯಂಡ್ ಟೇಸ್ಟಿ ಗಾಜರ್ ಕಾ ಹಲ್ವಾ ಇಸ್ ರೆಡಿ. ಥ್ಯಾಂಕ್ ಯು.